ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನ್ಯೂ ಇಯರ್ ಡೇ ಮಾರ್ನಿಂಗ್ ಆಫೀಸಲ್ಲಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಇವರು ಆಂಟಿ ನಮ್ಮ ಆಫೀಸ್ಗೆ ಟೀ ಕಾಫಿ ತೊಗೊಂಡು ಬರ್ತಾರೆ. ಬಂದ ತಕ್ಷಣವೇ ವಿಶ್ ಮಾಡಿದ್ರು, ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಟೀ ಕಾಫಿ ಕುಡಿತಾ ಇದ್ದೀವಿ ಎಲ್ಲರೂ ಸೇರಿ. ಹಾಯ್ ಅನ್ನಿ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ಹ್ಯಾಪಿ ನ್ಯೂ ಇಯರ್. ಫ್ರೆಂಡ್ಸ್, ಇದು ನಮ್ಮ ಆಫೀಸಲ್ಲಿ ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ ನೋಡಿ. ನಾನು ಆಫೀಸಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ, ಬಟ್ ಅದು ನ್ಯೂ ಇಯರ್ ಫಸ್ಟ್ ಡೇಗೆ ಆಗಿದೆ. ಎಲ್ಲರೂ ವಿಶ್ ಮಾಡ್ತಾರೆ ನೋಡಿ. ಹ್ಯಾಪಿ ನ್ಯೂ ಇಯರ್ ರಮ್ಯಾ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್. ಕಡೆಯಿಂದ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾವು ನ್ಯೂ ಇಯರ್ ದಿನ ಆಫೀಸಲ್ಲಿ ಪೂಜೆ ಮಾಡಿದ್ವಿ. ಡೈಲಿ ಮಾಡ್ತಾರೆ ನಮ್ಮ ಆಫೀಸಲ್ಲಿ ಪೂಜೆನ. ನಮ್ಮ ನಯನಾ ಮೇಡಮ್ಮೇ ಪೂಜೆ ಮಾಡೋದು ಯಾವಾಗ್ಲೂ. ಎಲ್ಲರಿಗೂ ಆರತಿ ಕೊಡ್ತಾ ಇದ್ದಾರೆ. ಹಾಗೆ ಆಫೀಸಲ್ಲಿ ಪೂಜೆ ಮಾಡಿ ಪೂಜೆಗೆ ಅಂತ ಹೇಳಿ ಕಾಜು ಬರ್ಫಿನ ತರಿಸಿದ್ವಿ. ಸೂಪರಾಗಿತ್ತು ಟೇಸ್ಟು. ಎಲ್ಲರೂ ಏನೋ ಕಾಮಿಡಿ ಮಾಡ್ಕೊಂಡು ನಿಂತಿದ್ರು ಆಚೆ. ಹಾಗೆ ನಾವು ಪೂಜೆ ಮಾಡಿದ ನಂತರ ಹೋಟೆಲ್ಗೆ ಹೋಗಿದ್ವಿ, ಅಲ್ಲೇ ನಿಯರ್ ವಿಜಯನಗರ ಹತ್ರ. ಇದು ನಮ್ಮ ಆಫೀಸ್ ಕಡೆಯಿಂದ ಕರ್ಕೊಂಡು ಹೋಗಿದ್ದು ಟೀಮ್ ಲಂಚ್, ನ್ಯೂ ಇಯರ್ ಸ್ಪೆಷಲ್. ಈ ಸರಿ ಪಕ್ಕಾ ನಾಟಿ ಸ್ಟೈಲ್ ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ವಿ, ಹೋಟೆಲ್ NGT ಅಂತ ಹೇಳಿ. ಹಾಗೆ ಇಲ್ಲಿ ರೈಟ್ಗೆ ಫಸ್ಟ್ ಒನ್ ಕೂತಿರೋರು ನಮ್ಮ ಮ್ಯಾನೇಜರ್ ಸರು ಶ್ರೀನಿವಾಸನ್ ಅಂತ. ಅದಾದಮೇಲೆ ಕೂತಿರೋರು ನಮ್ಮ ಅನಿಲ್ ಸರು, ಅವ್ರ ಇಂಜಿನಿಯರು. ಅವ್ರ ಪಕ್ಕ ಇರೋದು ನಮ್ಮ ನಯನಾ ಮೇಡಮ್ಮು. ನ್ಯೂ ಇಯರ್ ಡೇ ಆಗಿರೋದ್ರಿಂದ ಹೋಟೆಲ್ ತುಂಬಾ ಕ್ರೌಡಿಯಾಗಿತ್ತು. ನಮ್ಮ ಟೀಮೆಲ್ಲನೂ ಒಂದೇ ಕಡೆ ಕೂರಲಿಕ್ಕೆ ಆಗಿಲ್ಲ, ಟೇಬಲ್ಸೇ ಸಿಕ್ಕಿಲ್ಲ, ತುಂಬ ರಶ್ ಇರೋದ್ರಿಂದ. ಹೋಟೆಲ್ NGT ತುಂಬಾ ಟೇಸ್ಟಿಯಾಗಿತ್ತು ಫುಡ್ಡು, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ. ಬಟ್ ವೆಜ್ಜಲ್ಲಿ ಆಪ್ಷನ್ ಸ್ವಲ್ಪ ಕಡಿಮೆ ಇದೆ. ನಾನ್ ವೆಜ್ ಪ್ರಿಯರಿಗಂತೂ ತುಂಬಾ ಚೆನ್ನಾಗಿದೆ ಐಟಮ್ಸು. ಪಕ್ಕಾ ನಾಟಿ ಸ್ಟೈಲ್ ಆಗಿರೋದ್ರಿಂದನೂ ನಾನ್ ವೆಜ್ ಆಪ್ಷನ್ಸೇ ಜಾಸ್ತಿ ಇರುತ್ತೆ. ವೆಜ್ ಒಂದೋ ಎರಡೋ ಸಿಗುತ್ತೆ, ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅದು ಕೂಡ. ನಾನಾದರೆ ಟುಡೇ ನಾನ್ ವೆಜ್ ತಿಂದಿಲ್ಲ, ಓನ್ಲಿ ವೆಜ್ ಮಾತ್ರನೇ ತಿಂದೆ. ಹಾಗೆ ಗೋಲಿ ಸೋಡಾನ ತೊಗೊಂಡಿದ್ದೆ. ನಿಮ್ಗೆ ಯಾರಿಗೆಲ್ಲ ಈ ಥರ ಗೋಲಿ ಸೋಡಾ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ನಾನು ಕೂಡ ಗೋಲಿ ಸೋಡಾನ ಕುಡಿದೆ. ಇದು ಸೆಕೆಂಡ್ ಟೈಮ್ ನಾನು ಗೋಲಿ ಸೋಡಾ ಕುಡಿತಾ ಇರೋದು. ಹಾಗೆ ಎಲ್ಲರೂ ಊಟ ಮಾಡ್ಕೊಂಡು ಆಚೆ ಬಂದು ಬೀಡಾನ ತೊಗೊಂಡಿದ್ವಿ, ಸ್ವೀಟ್ ಬೀಡಾನ ತೊಗೊಂಡಿದ್ವಿ. ನಮ್ಮ ನಯನಾ ಮೇಡಮ್ ಇನ್ನೂ ಒಳಗಡೆ ತೊಗೊಳ್ತಾನೆ ಇದ್ದಾರೆ, ಸೊ ವೆಯ್ಟಿಂಗ್ ಎಲ್ಲರೂ ಅವರಿಗೋಸ್ಕರ. ಇವರಿಬ್ಬರು ಫೋನ್ ನೋಡ್ತಾನೆ ಇದ್ದಾರೆ, ಅದೇನು ನೋಡ್ತಾರೆ ಅವ್ರಿಗೆ ಗೊತ್ತಾಗಬೇಕು. ಹಾಗೆ ಫ್ರೆಂಡ್ಸ್, ವ್ಲಾಗ್ನ ನಾನು ಆಫೀಸಿಂದ ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟುಡೇ ನನ್ನ ಫೇವ್ರೆಟ್ ಸ್ವೀಟ್ ಜಾಮೂನ್ನ ಮಾಡಿದ್ರು ಅಕ್ಕ. ಜಾಮೂನ್ನ ತಿಂದು ಹಾಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ನಾವಿರೋ ಏರಿಯಾದಲ್ಲೇ ನಿಯರಲ್ಲೇ ಒಂದು ದೇವಸ್ಥಾನ ಇದೆ, ರಾಮ ಟೆಂಪಲ್ಲು. ತುಂಬ ದಿನಗಳಿಂದ ಹೋಗಬೇಕಂತ ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ನ್ಯೂ ಇಯರ್ ಡೇ ಫಿನಿಶ್ ಆಯಿತು ನಮ್ಮ ಬೇಡಿಕೆ. ಹೋಗಿ ಬಂದ್ವಿ, ತುಂಬಾ ಚೆನ್ನಾಗಿತ್ತು ಟೆಂಪಲ್ಲು. ನಿಮಗೂ ಕೂಡ ನಾನು ತೋರಿಸೋಣ ಅಂತ ಇಲ್ಲಿ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ನೆಮ್ಮದಿ ಆಗಿಬಿಡುತ್ತೆ ಅಲ್ವಾ. ನನಗಂತೂ 100% ಆ ಥರನೇ ಅನಿಸುತ್ತೆ. ಇದು ನನಗೆ ಇಲ್ಲೊಂದು ವಿಶೇಷವಾಗಿ ಕಾಣಿಸಿದ್ದು ಅಂದರೆ ಈ ಪ್ರತಿಮೆ. ಶಿವಲಿಂಗದ ಮೇಲೆ ನೀರು ಬೀಳೋ ಥರ, ಆ ನೀರನ್ನ ನಾವು ತಲೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ದರ್ಶನ ಮಾಡ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಾವು ನಮ್ಮ ಡೇನ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಆಲ್.